ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯಾಗಿರುವಂಥ ಫ್ಲವರ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ತುಂಬಾ ಚೆನ್ನಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ಪಿಂಕ್ ಕಲರಲ್ಲಿದೆ, ಸೆಲ್ಫ್ ಕಲರಲ್ಲೇ ಬಂದಿದೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗಿನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗಿದ್ರೆ ಬನ್ನಿ ಈಗ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಆರಳೆ ದಾರನ ನಾಟ್ ಮಾಡಿಕೊಂಡು ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಟಿದ್ದೀನಿ. ಈ ರೀತಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ದಾರನ ಎಳ್ಕೊಂಡು ಬಂದು ಎರಡು ದಾರನ ಒಂದು ಮಾಡಿಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ. ಒಟ್ಟು ನಾವಿಲ್ಲಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತೀವಿ. ನೋಡಿ, ಈ ರೀತಿ 4 ಸಿಂಗಲ್ ಕ್ರೋಶ ಆಗಿದೆ. ಅದಾದಮೇಲೆ ಈಗ 4 ಚೈನನ್ನು ಹಾಕ್ಕೊಳ್ಳೋಣ. ಈ ರೀತಿ 4 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಮತ್ತು ಅದು ಪಕ್ಕದಲ್ಲಿ ಇನ್ನೂ 3 ಸಾರಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಕುಚ್ಚು ಪಕ್ಕದಲ್ಲಿ ಆ ಕಡೆ 4 ಸಿಂಗಲ್ ಕ್ರೋಶ, ಈ ಕಡೆ 4 ಸಿಂಗಲ್ ಕ್ರೋಶ ಬರೋ ರೀತಿಯಲ್ಲಿ ಇರುತ್ತೆ. ನೋಡಿ, ಈ ರೀತಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. 4 ಸಿಂಗಲ್ ಕ್ರೋಶ, 4 ಚೈನ್ಸ್ ಮತ್ತು 4 ಸಿಂಗಲ್ ಕ್ರೋಶಗಳು ಆಗಿದೆ. ಈ ರೀತಿ ಆದಮೇಲೆ ಈಗ ನಾವು ಮತ್ತೆ 2 ಚೈನನ್ನು ಹಾಕ್ಕೋಬೇಕು. ನೋಡಿ, 2 ಚೈನನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ, 4 ಚೈನ್, 4 ಸಿಂಗಲ್ ಕ್ರೋಶ ಆದಮೇಲೆ ಮತ್ತು 2 ಚೈನನ್ನು ಹಾಕ್ಕೊಂಡಾದಮೇಲೆ ಈಗ 5 ಚೈನ್ಸನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ 5 ಚೈನ್ಸನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೋಬೇಕು. ಈ 5 ಚೈನ್ ಕೆಳಗಡೆಯಿಂದ 1, 2 ಚೈನನ್ನು ಬಿಟ್ಟು ಇಲ್ಲಿ 3ನೇ ಚೈನ್ ಇರುತ್ತಲ್ವ, ಅದ್ರ ಒಳಗಡೆ ಹೋಗಬೇಕು. ಆ ಗ್ಯಾಪಲ್ಲಿ ಹೋಗಿ ದಾರನ ಈ ರೀತಿಯಾಗಿ ಎಳ್ಕೊಂಡು ಬಂದರೆ ಕ್ರೋಶ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ಒಂದು ಮಾಡಿಕೊಂಡು ಮತ್ತು ಈ 2 ಒಂದು ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ ಆಗುತ್ತೆ. ಮತ್ತು ಅದೇ ರೀತಿ ಕ್ರೋಶ ಮೇಲೆ ದಾರ ತಗೊಂಡು ಸೇಮ್ ಅದೇ 3 ಚೈನ್ ಗ್ಯಾಪ್ ಇರುತ್ತಲ್ವ, ಅದೇ ಗ್ಯಾಪಲ್ಲೇ ಫಸ್ಟ್ ಡಬಲ್ ಕ್ರೋಶ ಮಾಡ್ಕೊಂಡ್ವಲ್ವ, ಅದೇ ಗ್ಯಾಪಲ್ಲೇ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬರಬೇಕು. ಕ್ರೋಶ ಮೇಲೆ 3 ದಾರ ಆಗುತ್ತೆ, ಅದರಲ್ಲಿ 2 ಒಂದು ಮಾಡಿಕೊಂಡು ಮತ್ತೆ 2 ಒಂದು ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶ ಆಯಿತು. ನೋಡಿ, 2 ಡಬಲ್ ಕ್ರೋಶ ಆದಮೇಲೆ ಅದೇ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಅದೇ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಆದಮೇಲೆ ಒಂದು ಪೆಟಲ್ ಆಗುತ್ತಲ್ವ, ಅದಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಅದೇ 3 ಚೈನ್ ಗ್ಯಾಪಿಗೆ ನೋಡಿ ಇಲ್ಲೇನಿದೆ ಅಲ್ವ, 3 ಚೈನ್ ಗ್ಯಾಪ್ ಒಳಗಡೆ ಹೋಗಿಬಿಟ್ಟು ಮತ್ತು 2 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 3 ಚೈನ್ ಹಾಕ್ಕೊಂಡಿರ್ತೀವಲ್ವ, ಅದು ಒಂದು ಡಬಲ್ ಕ್ರೋಶ ಅಂತ ಕೌಂಟ್ ಮಾಡಿಕೊಂಡ್ರೆ 3 ಡಬಲ್ ಕ್ರೋಶ ಆಗುತ್ತೆ. ಇನ್ನೂ ಒಂದು ಡಬಲ್ ಕ್ರೋಶ. ನೋಡಿ, 3 ಚೈನು 2 ಡಬಲ್ ಕ್ರೋಶ ಆಗಿದೆ. ಅದಾದಮೇಲೆ ಅದೇ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ ಪೆಟಲು. 2 ಪೆಟಲ್ಸ್ ಆಗಿದೆ. ಇವಾಗ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. ಈ ರೀತಿಯಾಗಿ 3 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲಿ 3 ಚೈನ್ ಗ್ಯಾಪ್ ಸ್ಟಾರ್ಟಿಂಗಲ್ಲಿ ಹಾಕಿರ್ತೀವಲ್ಲ, ಸೇಮ್ ಗ್ಯಾಪಲ್ಲೇ ಮತ್ತೆ 2 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ ಡಿಸೈನು, ತುಂಬ ಹೊಸ ಲುಕ್ಕಲ್ಲಿ ಕಾಣಿಸುತ್ತೆ. ನೋಡಿ, ಒಂದು ಸರಿ ನೀವು ಸಹ ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿ ಒಂದು ಡಬಲ್ ಕ್ರೋಶ ಆಯಿತು, 2ನೇ ಡಬಲ್ ಕ್ರೋಶ, 2 ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದೇ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿಯಾಗಿ ಪ್ರತಿಯೊಂದು ಪೆಟಲಲ್ಲೂ ನಮಗೆ 2 ಡಬಲ್ ಕ್ರೋಶ 3 ಚೈನು, 2 ಡಬಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶ ಮಾಡ್ಕೊತೀವಿ. ಸೇಮ್ ಗ್ಯಾಪಲ್ಲೇ ಮಾಡ್ಕೋಬೇಕು. ನಾವಿಲ್ಲಿ 5 ಪೆಟಲ್ಸನ್ನು ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನೋಡಿ, ಈಗ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಈ ರೀತಿ ಡಬಲ್ ಕ್ರೋಶ ಆಯಿತು.
2 ಡಬಲ್ ಕ್ರೋಶ ಆದಮೇಲೆ ಈಗ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಂಡು ಈಗ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ 3 ಚೈನ್ ಹಾಕ್ಕೊಂಡ್ವಲ್ವ, ಅದು ನಿಮಗೆ ಒಂದು ಸ್ವಲ್ಪ ದೊಡ್ಡದು ಅಂತ ಅನಿಸಿದರೆ 2 ಚೈನನ್ನು ಸಹ ಹಾಕ್ಕೋಬೋದು. ನೋಡಿ, ಇನ್ನೂ ಒಂದು ಡಬಲ್ ಕ್ರೋಶ. ಪ್ರತಿಯೊಂದು ಪೆಟಲಲ್ಲೂ 3 ಚೈನು 2 ಡಬಲ್ ಕ್ರೋಶ. ಅದಾದಮೇಲೆ ನೋಡಿ, ಸೇಮ್ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ. ಅದಾದಮೇಲೆ ಈ ರೀತಿ ಬರುತ್ತೆ ನೋಡಿ, ಅದ್ರ ಪಕ್ಕದಲ್ಲೇ ಫಸ್ಟು ಸಿಂಗಲ್ ಕ್ರೋಶ ಇರುತ್ತಲ್ವ, ಅದರ ಸ್ವಲ್ಪ ಒಂದು ಚೈನಷ್ಟು ಗ್ಯಾಪ್ ಬಿಟ್ಟು ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ 2 ಚೈನನ್ನು ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಿ, ಮತ್ತು 2 ಚೈನನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ 4 ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ 4 ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್ಸನ್ನು ಹಾಕ್ಕೋಬೇಕು. 4 ಚೈನ್ ಆದಮೇಲೆ ಮತ್ತೆ 4 ಸಾರಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಆ ಫ್ಲವರ್ಗೆ ತುಂಬ ಹತ್ರ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ಕುಚ್ಚು ಮತ್ತು 6 ಚೈನ್ ಹಾಕ್ಕೊಂಡಿರ್ತೀವಲ್ಲ, ಅದು ತುಂಬ ಹತ್ತತ್ರ ಆಗಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ನಾನು 4 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. ಇಲ್ಲೇನು 4 ಚೈನ್ ಇದಲ್ವ, ಅಲ್ಲಿ ಕುಚ್ಚು ಬರುತ್ತೆ. ಅದಾದಮೇಲೆ ಮತ್ತೆ 2 ಚೈನನ್ನು ಹಾಕ್ಕೊಳ್ಳೋಣ. ಇದೆಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ. ಲಾಕ್ ಆದಮೇಲೆ ಇವಾಗ ಮತ್ತೆ 5 ಚೈನ್ಸನ್ನು ಹಾಕ್ಕೋಬೇಕು. ಈ 5 ಚೈನ್ಸ್ ಏನು ಹಾಕ್ಕೊತೀವಲ್ವ, ಅದೊಂದು ಸ್ವಲ್ಪ ಮೀಡಿಯಮಾಗಿ ಲೂಸಲ್ಲಿ ಹಾಕ್ಕೋಬೇಕು. ಅವಾಗ ಏನಾಗುತ್ತೆ ಅಂದರೆ ಡಿಸೈನ್ ಮಾಡ್ಕೊಳೋಕ್ಕೆ ಈಸಿ ಆಗುತ್ತೆ. ಕ್ರೋಶ ಮೇಲೆ ದಾರ ತಗೊಂಡು 3ನೇ ಚೈನ್ ಇರುತ್ತೆ ನೋಡಿ, ಅದ್ರ ಒಳಗಡೆ ಹೋಗಿಬಿಟ್ಟು ದಾರ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆರಡನ್ನು ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಸೇಮ್ ಗ್ಯಾಪಲ್ಲೇ ಹೋಗಿ ದಾರ ಎಳ್ಕೊಂಡು ಬರಬೇಕು. ಫಸ್ಟ್ 2 ಮತ್ತೆರಡನ್ನು ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಈ ರೀತಿ 2 ಡಬಲ್ ಕ್ರೋಶ ಆದಮೇಲೆ ಅದೇ ಗ್ಯಾಪಿಗೆ ನೋಡಿ, ಇಲ್ಲಿದೆಲ್ಲ ಅದೇ ಗ್ಯಾಪ್ ಒಳಗಡೆ ಹೋಗಿಬಿಟ್ಟು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿಯಾಗಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ 3 ಚೈನನ್ನು ಹಾಕ್ಕೊಳ್ಳೋಣ. ಈ ರೀತಿ 3 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಇಲ್ಲೇನು ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆ ಮತ್ತೆ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 3 ಚೈನ್ ಹಾಕ್ಕೋಬೇಕು, 2 ಡಬಲ್ ಕ್ರೋಶ ಮಾಡ್ಕೋಬೇಕು, 1 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಪ್ರತಿಯೊಂದು ಪೆಟಲ್ಗೂ ನಾವು ಅದೇ ರೀತಿ ಮಾಡ್ಕೋಬೇಕು. 5 ಪೆಟಲ್ ಬರುತ್ತೆ. ಆ ಗ್ಯಾಪ್ ಸ್ವಲ್ಪ ಚಿಕ್ಕದು ಅನಿಸಿದರೆ ಒಂದು ಸ್ವಲ್ಪ ಈ ರೀತಿ ಎಳೆದ್ಬಿಟ್ಟು ಮತ್ತೆ ಹಾಕ್ಕೋಬೇಕಷ್ಟೆ. ಆ ಗ್ಯಾಪಲ್ಲಿ ಕರೆಕ್ಟಾಗಿ 5 ಪೆಟಲ್ಸ್ ಆಗುತ್ತೆ ನೋಡಿ. ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗಿ 2 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿದೆ ಡಿಸೈನು, ಆರಾಮಾಗಿ ಎಲ್ಲರೂ ಟ್ರೈ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸ್ಯಾರೀಸ್ಗಾದರೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹೊಸ ರೀತಿಯಾಗಿರುವಂಥ ಡಿಸೈನು ನೋಡಿ. ಈ ರೀತಿ ಆದಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ತುಂಬ ಕಡಿಮೆ ಟೈಮಲ್ಲಿ ಆಗಿಬಿಡುತ್ತೆ. ಜಸ್ಟ್ 1 ಅವರಲ್ಲೇ ಈ ಡಿಸೈನ ನಾವು ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. 3 ಚೈನ್ ಹಾಕ್ಕೋಬೇಕು. ಕ್ರೋಶ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಒಂದು ಮಾಡ್ಕೊಳ್ಳಿ, ಮತ್ತೆರಡನ್ನು ಒಂದು ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶ ನೋಡಿ. 2 ಡಬಲ್ ಕ್ರೋಶ ಆದಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಅದೇ ಗ್ಯಾಪಿಗೆ ಹೋಗಿ. ಅದು ಒಂದೊಂದು ಪೆಟಲ್ನು ಕಂಪ್ಲೀಟ್ ಮಾಡೋದಕ್ಕೆ ನಾವು ಫಿನಿಶಿಂಗ್ ನೀಟಾಗಿ ಬರಬೇಕಲ್ವ, ಹಾಗಾಗಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಕ್ರೋಶ ಮೇಲೆ ದಾರ ತೊಗೊಂಡು 2 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. 3 ಚೈನ ಹಾಕ್ಕೊಂಡಾದಮೇಲೆ 2 ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ 1 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ
ಈ ರೀತಿ ಬರುತ್ತೆ ಅದು ಫ್ಲವರು. ಎಷ್ಟು ನೀಟಾಗಿ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. 5 ಪೆಟಲ್ಸನ್ನು ಹಾಕ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಡಿಸೈನು. ಈ ಮಿಡಲ್ ಗ್ಯಾಪಿಗೆ ಬೇಕು ಅಂದರೆ ನೀವು ಏನಾದರೂ ಹಚ್ಕೋಬೋದು, ಕುಂದನ್ಸು ಅಥವಾ ಬೀಡ್ಸ್ ಏನಾದರೂ ಹಾಕ್ಕೋಬೋದು. ಈ ರೀತಿಯಾಗಿ ನೀಟಾಗಿ ಬರುತ್ತೆ ನೋಡಿ ಡಿಸೈನು. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ಈ ರೀತಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 2 ಚೈನನ್ನು ಹಾಕ್ಕೋಬೇಕು. ಈ ಆರ್ಚ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 2 ಚೈನ್ ಹಾಕ್ಕೊಂಡಿರ್ತೀವಿ, ಮತ್ತು ಕಂಪ್ಲೀಟ್ ಮಾಡುವಾಗ 2 ಚೈನನ್ನು ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ಮತ್ತೆ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಪಕ್ಕದಲ್ಲೇ. ಈ ರೀತಿ 4 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ನೋಡಿ 4 ಸಿಂಗಲ್ ಕ್ರೋಶ ಆದಮೇಲೆ 4 ಚೈನ್ಸನ್ನು ಹಾಕ್ಕೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಟ್ಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡಿಕೊಂಡು ಮತ್ತೆ 4 ಸಿಂಗಲ್ ಕ್ರೋಶೆ ಅದೇ ರೀತಿ ಕಂಪ್ಲೀಟ್ ಮಾಡಿಕೊಂಡು ಪೂರ್ತಿ ಡಿಸೈನ್ ಕಂಪ್ಲೀಟ್ ಮಾಡಿಕೊಂಡು ಕುಚ್ಚನ್ನು ಸಹ ಕಟ್ಬಿಟ್ಟು ತೋರಿಸ್ತೀನಿ. ಎಷ್ಟು ನೀಟಾಗಿ ಬರುತ್ತೆ ಡಿಸೈನ್ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ. ಪೂರ್ತಿ ಕಂಪ್ಲೀಟ್ ಆದಮೇಲೆ ಅಂತೂ ಈ ರೀತಿಯಾಗಿ ಬಂದಿದೆ ನೋಡಿ. ಕುಚ್ಚು ಹಾಕಲಿಕ್ಕೆ ನಾನಿಲ್ಲಿ 130 ಎಳೆ ದಾರನ ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ನೀಟಾಗಿ ಬರುತ್ತೆ ಡಿಸೈನು, ಹೊಸ ರೀತಿಯಾಗೂ ಕಾಣಿಸುತ್ತೆ. ತುಂಬ ಕ್ಯೂಟ್ ಆಗಿರೋಂಥ ಫ್ಲವರ್ ಹಾಕಿರೋ ರೀತಿಯಲ್ಲಿ ಅನಿಸುತ್ತೆ. ಮಿಡಲ್ಗೆ ಬೇಕು ಅಂದರೆ ನೀವು ಕುಂದನ್ಸು ಅಥವಾ ಬೀಡ್ಸ್ ಏನಾದರೂ ಹಾಕ್ಕೋಬೋದು ಗಮ್ ಹಾಕ್ಬಿಟ್ಟು. ಇವರು ಕಸ್ಟಮರ್ಗೆ ಯಾವುದೇ ರೀತಿ ಬೀಡ್ಸ್ ಏನು ಬೇಡ ಅಂತಂದರು. ಈ ರೀತಿ ಸಿಂಪಲ್ ಡಿಸೈನ್ ಬೇಕು ಅಂದಿದ್ದಕ್ಕೆ ನಾನು ಅದೇ ರೀತಿಯಾಗಿ ಹಾಕಿದ್ದೀನಿ, ಏನೂ ಹಚ್ಚಿಲ್ಲ. ನೀವು ಬೇಕು ಅನ್ನೋದಾದರೆ ಹಚ್ಕೋಬೋದು. ಈ ಡಿಸೈನ್ಗೆ ನಾವು 450ಇಂದ 500ವರೆಗೂ ಚಾರ್ಜಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.